ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟೇ ಜಾಮೀನನ್ನ ಕ್ಯಾನ್ಸಲ್ ಮಾಡಿದಂತಹ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ನಾಳೆ ಬಿಗ್ ಡೇ. ಜಾಮೀನಿಗಾಗಿ ಮತ್ತೊಮ್ಮೆ ಹೋರಾಟವನ್ನ ಆರಂಭ ಮಾಡಿದ್ದಾರೆ ನಟ ದರ್ಶನ್. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ. ಜಾಮೀನನ್ನ ಕೋರಿ, ಮಧ್ಯಂತರ ಜಾಮೀನನ್ನ ಕೋರಿ ನಟ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಹಲವು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಜೈಲಿನಲ್ಲಿ ನಡೀತಾ ಇರೋದೇನು, ಜೈಲಿನಲ್ಲಿ ತನ್ನ ಮೇಲೆ ಯಾವ ರೀತಿ ಅನ್ಯಾಯ ಮಾಡಲಾಗ್ತಾ ಇದೆ, ಯಾವ ರೀತಿ ತಾರತಮ್ಯ ಮಾಡಲಾಗ್ತಾ ಇದೆ, ವಿಚಾರಣೆಯಲ್ಲಿ ಯಾವ ರೀತಿ ವಿಳಂಬ ಆಗ್ತಾ ಇದೆ, ಸಹ ಕೈದಿಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನು, ಅದೆಲ್ಲದರ ಬಗ್ಗೆ, ತನ್ನ ಅನಾರೋಗ್ಯ, ಜೈಲಿನಲ್ಲಿ ಸಿಗದೇ ಇರೋ ಸೌಲಭ್ಯ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸುದೀರ್ಘವಾದಂತಹ ರಿಟ್ ಅರ್ಜಿಯನ್ನ, 400ಕ್ಕೂ ಹೆಚ್ಚು ಪುಟಗಳಿರುವಂತಹ ರಿಟ್ ಅರ್ಜಿಯನ್ನ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ. ಆ ರಿಟ್ ಅರ್ಜಿಯ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಲವು ಅಂಶಗಳ ಬಗ್ಗೆ ಉಲ್ಲೇಖ ಆಗಿದೆ ರಿಟ್ ಅರ್ಜಿಯಲ್ಲಿ. ಜೈಲಿನಲ್ಲಾಗ್ತಾ ಇರುವಂತಹ ನೋವು, ಸಮಸ್ಯೆಗಳ ಬಗ್ಗೆ ನಟ ದರ್ಶನ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ತಮ್ಮ ಸಿನಿಮಾ ಭವಿಷ್ಯದ ದೃಷ್ಟಿಯಿಂದಾನು ಬೇಲ್ಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನಾರೋಗ್ಯ, ಜೈಲಿನಲ್ಲಿ ಸಿಗದೇ ಇರೋ ಸೌಲಭ್ಯ, ಇವುಗಳ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ನಡೀತಾ ಇರುವಂತಹ ವಿಚಾರಣೆ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಿದ್ದು ಯಾವಾಗ? 2024ರ ಜೂನ್ ತಿಂಗಳಿನಲ್ಲಿ. 2024ರ ಜೂನ್ 11ನೇ ತಾರೀಕು ನಟ ದರ್ಶನ್ ಅವರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಮಾಡಲಾಗುತ್ತೆ. ಅದಾದ ಬಳಿಕ ಅವರು ಜಾಮೀನನ್ನ ಪಡ್ಕೊಂಡಿದ್ದು ಡಿಸೆಂಬರ್ ತಿಂಗಳಿನಲ್ಲಿ ಹೈಕೋರ್ಟ್ ಮೂಲಕ ಜಾಮೀನನ್ನ ಪಡೆಯುತ್ತಾರೆ. ಡಿಸೆಂಬರ್ 12, 13ನೇ ತಾರೀಕು ಬಹುಶಃ 2024ರ ಡಿಸೆಂಬರ್ನಲ್ಲಿ ಜಾಮೀನನ್ನ ಪಡ್ಕೊಳ್ತಾರೆ. ಅದಾದಂತಹ ನಂತರದಲ್ಲಿ ಹೈಕೋರ್ಟ್ ಕೊಟ್ಟಂತಹ ಆದೇಶ, ಜಾಮೀನು ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಆದೇಶವನ್ನ ಚಾಲೆಂಜ್ ಮಾಡಿದಂತಹ ನಂತರದಲ್ಲಿ ಪ್ರಾಸಿಕ್ಯೂಷನ್ ನಿಂದ ಚಾಲೆಂಜ್ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಅದಾದ ಬಳಿಕ ಕಳೆದ ವರ್ಷ 2025ರ ಸೆಪ್ಟೆಂಬರ್, ಅಕ್ಟೋಬರ್ ಆ ಸಂದರ್ಭದಲ್ಲಿ ಜಾಮೀನು ಕ್ಯಾನ್ಸಲ್ ಆಗುತ್ತೆ. ಜಾಮೀನು ಕ್ಯಾನ್ಸಲ್ ಆದಂತಹ ಪರಿಣಾಮ ಯಾವ 7 ಜನರ ಜಾಮೀನಿನ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿತ್ತೋ ಆ 7 ಜನ ಆರೋಪಿಗಳು, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ. ಆಗ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿತ್ತು. ಶೀಘ್ರದಲ್ಲಿ ಪ್ರಕರಣದ ಟ್ರಯಲ್ನ ಆರಂಭ ಮಾಡಬೇಕು, ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಮಾಡಬೇಕು. 6 ತಿಂಗಳ ಒಳಗಾಗಿ ಆ ವಿಚಾರಣೆ ಮುಕ್ತಾಯ ಆಗಬೇಕು. ಜೊತೆಗೆ ನಟನೇ ಆಗಿದ್ರು ಆತ ಕಾನೂನಿನ ಮುಂದೆ ಆತನೂ ಕೂಡ ಸಾಮಾನ್ಯ, ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನ ನೀಡೋ ಹಾಗಿಲ್ಲ. ಹೀಗೆ ಹಲವು ನಿರ್ದೇಶನಗಳನ್ನ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿತ್ತು. ಬೇಲ್ ಕ್ಯಾನ್ಸಲ್ ಮಾಡಿ ಹೆಚ್ಚು ಕಮ್ಮಿ 5 ತಿಂಗಳು ಕಳೆದಿದೆ. ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲನ್ನ ಸೇರ್ಬಿಟ್ರು. ಈಗ ಒಂದು 5-6 ತಿಂಗಳ ನಂತರದಲ್ಲಿ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಿಟ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ರಿಟ್ ಅರ್ಜಿಯನ್ನ ಸಲ್ಲಿಸಿರುವಂತಹ ನಟ ದರ್ಶನ್ ಅದರಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಆ ಹಲವು ವಿಚಾರಗಳು ಯಾವ್ಯಾವುದು ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.